ಲಕ್ಷ್ಮಣ ಕಾಡಿನಲ್ಲಿ ಯಾರ ಮೂಗನ್ನು ಕತ್ತರಿಸಿದನು? ಲಕ್ಷ್ಮಣ ಕಾಡಿನಲ್ಲಿ ರಾವಣನ ಸಹೋದರಿಯಾಗಿದ್ದ ಶೂರ್ಪನಖೆಯ ಮೂಗನ್ನು ಕತ್ತರಿಸಿದನು. ಸೀತಾ ಸ್ವಯಂವರದ ಸಮಯದಲ್ಲಿ ಶ್ರೀರಾಮ ಯಾರ ಬಿಲ್ಲನ್ನು ಮುರಿದ? ಸೀತಾ ಸ್ವಯಂವರದ ಸಮಯದಲ್ಲಿ ಶ್ರೀರಾಮ ಶಿವ ಧನುಷ್ಯವನ್ನು ಮುರಿಯುತ್ತಾನೆ. ಸೀತಾ ಸ್ವಯಂವರದಲ್ಲಿ ಬಿಲ್ಲು ಮುರಿದಾಗ ಯಾರಿಗೆ ಕೋಪ ಬರುತ್ತದೆ? ಸೀತಾ ಸ್ವಯಂವರದಲ್ಲಿ ಬಿಲ್ಲು ಮುರಿದಾಗ ಪರಶುರಾಮನಿಗೆ ಕೋಪ ಬರುತ್ತದೆ. ಪರಶುರಾಮನನ್ನು ಯಾರ ಅವತಾರವೆಂದು ಪರಿಗಣಿಸಲಾಗಿದೆ? ಪರಶುರಾಮ ಶಿವನ ಅವತಾರ ಎಂದು ಪರಿಗಣಿಸಲಾಗಿದೆ. ಅಯೋಧ್ಯೆಯ ಅರ್ಥವೇನು ಗೊತ್ತಾ? ವಾಸ್ತವದಲ್ಲಿ ಅಯೋಧ್ಯೆಯ ಅರ್ಥ ಯುದ್ಧದಲ್ಲಿ ಸೋಲಿಸಲಾಗದ ಎಂದಾಗುತ್ತದೆ. ಜಲಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯಾವಾಗ ಜಾರಿಗೆ ಬಂತು? 2021. ಭಾರತದ ಮೊದಲ ಬಯಲು ಶೌಚ ಮುಕ್ತ ರಾಜ್ಯ ಯಾವುದು? ಸಿಕ್ಕಿಂ. ಓಜೋನ್ ಪದರವು ಕಂಡುಬರುವುದು ಮಧ್ಯಮಂಡಲದಲ್ಲಿ. ವಾಯುಮಂಡಲದ ತೇವಾಂಶವನ್ನು ಅಳೆಯಲು ಬಳಸುವ ಉಪಕರಣ ಹೈಗ್ರೋಮೀಟರ್. ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ ಬೈಕಲ್ ಸರೋವರ. ವಿಶ್ವ ಭೂ ದಿನ ಯಾವಾಗ ಆಚರಿಸಲಾಗುತ್ತದೆ? ಏಪ್ರಿಲ್ 22. ವಾಯುಭಾರ ಮಾಪಕ ಅಥವಾ ಬ್ಯಾರೋಮೀಟರ್ ಅನ್ನು ಯಾವುದಕ್ಕೆ ಬಳಸುತ್ತಾರೆ? ವಾಯುವಿನ ಒತ್ತಡ. ಭೂಮಿಯು ಸೂರ್ಯನಿಂದ ಅತಿ ಹೆಚ್ಚು ದೂರವಿರುವ ದಿನ ಜುಲೈ 4. ಪ್ರಜಾಪ್ರಭುತ್ವದ ಮೂಲ ತತ್ವ ಯಾವುದು? ಸಮಾನತೆ, ಸ್ವಾತಂತ್ರ್ಯ, ಜನತೆಯ ಕಲ್ಯಾಣ, ಮೇಲಿನೆಲ್ಲವೂ. ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕರಣಗೊಂಡರೆ ಸರ್ವಾಧಿಕಾರ ಸರ್ಕಾರ. ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವವರು ಯಾರು? ರಾಜ್ಯಪಾಲರು. ಶ್ರೀರಾಮನ ತಂದೆ ರಾಜ ದಶರಥನ ಯಾವ ರಾಣಿಯು ಅವನೊಂದಿಗೆ ಯುದ್ಧದಲ್ಲಿ ಭಾಗವಹಿಸುತ್ತಿದ್ದಳು? ರಾಜ ದಶರಥನ ಹೆಂಡತಿ ಕೈಕೇಯಿ ಅವನೊಂದಿಗೆ ಯುದ್ಧದಲ್ಲಿ ಭಾಗವಹಿಸುತ್ತಿದ್ದಳು. ಶ್ರೀರಾಮನ ಸ್ಮರಣೆಯಾಗಿ ಅಶೋಕ್ ವಾಟಿಕಾದಲ್ಲಿ ಹನುಮಂತ ತಾಯಿ ಸೀತೆಗೆ ನೀಡುವ ರಾಮನ ಗುರುತು ಯಾವುದು? ಶ್ರೀರಾಮನ ಸಂಕೇತವಾಗಿ ಅಶೋಕ್ ವಾಟಿಕಾದಲ್ಲಿ ಹನುಮಂತ ತಾಯಿ ಸೀತೆಗೆ ರಾಮನ ಗುರುತಿನ ರೂಪದಲ್ಲಿ ನೀಡುತ್ತಾನೆ. ಸೀತಾ ಸ್ವಯಂವರದ ವೇಳೆ ಲಕ್ಷ್ಮಣನ ಮೇಲೆ ಯಾರು ಕೋಪಗೊಳ್ಳುತ್ತಾರೆ? ವಾಸ್ತವದಲ್ಲಿ ಸೀತಾ ಸ್ವಯಂವರದಂದು ಪರಶುರಾಮ್ ಲಕ್ಷ್ಮಣನ ಮೇಲೆ ಕೋಪಗೊಳ್ಳುತ್ತಾರೆ. ರಾಮಚರಿತ ಮಾನಸನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಎಂದು ನೀವು ಹೇಳಬಲ್ಲಿರಾ? ರಾಮಚರಿತ ಮಾನಸನ್ನು ಅವಧಿ ಭಾಷೆಯಲ್ಲಿ ಬರೆಯಲಾಗಿದೆ. ಹನುಮಂತನು ಲಂಕಾದಿಂದ ತನ್ನೊಂದಿಗೆ ತಾಯಿ ಸೀತೆಯ ಯಾವ ವಿಷಯವನ್ನು ಆಕೆಯ ಗುರುತಾಗಿ ತರುತ್ತಾನೆ ಮತ್ತು ಅದನ್ನು ಶ್ರೀರಾಮನಿಗೆ ನೀಡುತ್ತಾನೆ? ಲಂಕಾದಿಂದ ಹೊರಡುವಾಗ ತಾಯಿ ಸೀತಾ ತನ್ನ ಚೂಡಾಮಣಿಯನ್ನು ರಾಮನಿಗೆ ತನ್ನ ಗುರುತಿನ ರೂಪದಲ್ಲಿ ಕೊಡುತ್ತಾಳೆ. ಅದನ್ನು ನೋಡಿ ಶ್ರೀರಾಮನಿಗೆ ಸೀತೆ ಲಂಕೆಯಲ್ಲಿದ್ದಾಳೆ ಎಂಬ ಮನವರಿಕೆಯಾಗುತ್ತದೆ. ಯಾವ ದೇವತೆಯ ಸಾರಥಿಯನ್ನು ಮಾತಲಿ ಎಂಬ ಹೆಸರಿಂದ ಕರೆಯಲಾಗುತ್ತದೆ? ಇಂದ್ರ. ರಾಮಾಯಣದಲ್ಲಿ ಕಿಷ್ಕಿಂಧೆಯಿಂದ ಬಲಿಯಿಂದ ಹೊರಹಾಕಲ್ಪಟ್ಟ ಸುಗ್ರೀವ ಎಲ್ಲಿ ವಾಸಿಸುತ್ತಾನೆ? ಬಲಿಯಿಂದ ಕಿಷ್ಕಿಂಧೆಯಿಂದ ಹೊರಹಾಕಲ್ಪಟ್ಟ ನಂತರ ಸುಗ್ರೀವನು ಋಷ್ಯಮುಖ್ ಪರ್ವತದಲ್ಲಿ ವಾಸಿಸಲು ಪ್ರಾರಂಭಿಸಿದನು. ವಾನರ ರಾಜ ಕೇಸರಿ ಯಾವ ಪರ್ವತದಲ್ಲಿ ವಾಸಿಸುತ್ತಿದ್ದನು? ವಾನರ ರಾಜ ಕೇಸರಿ ಕಾಂಚನ್ ಪರ್ವತದಲ್ಲಿ ವಾಸಿಸುತ್ತಿದ್ದ. ಇವರಲ್ಲಿ ಯಾರನ್ನು ಕಲಹಪ್ರಿಯ ಎಂದು ಕರೆಯಲಾಗುತ್ತದೆ? ನಾರದ. ದುಂದುಬಿ ಎಂಬ ರಾಕ್ಷಸನನ್ನು ವಧೆ ಮಾಡಿದವರು ಯಾರು? ದುಂದುಬಿ ಎಂಬ ರಾಕ್ಷಸನು ಬಲಿರಾಜನಿಂದ ವಧೆ ಮಾಡಲ್ಪಟ್ಟನು. ರಾವಣನ ಸೇನಾಧಿಪತಿ ವಿರೂಪಾಕ್ಷನನ್ನು ಯಾರು ವಧೆ ಮಾಡುತ್ತಾರೆ? ರಾವಣನ ಸೇನಾಧಿಪತಿ ವಿರೂಪಾಕ್ಷನನ್ನು ಹನುಮಾನ್ ವಧೆ ಮಾಡುತ್ತಾನೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.